ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ರೈತರು ಹೊಸ ಒತ್ತುವರಿ ಮಾಡದಂತೆ ಬೇಳೂರು ಸಲಹೆ. ಸುಪ್ರೀಂ ಕೋರ್ಟ್ ಕಾನೂನು ಬಲವಾಗಿದೆ. ರೈತರು ಇರುವ ಜಾಗದಲ್ಲಿ ತೃಪ್ತಿ ಪಡಬೇಕು ಎಂದು ಶಾಸಕರ ಕಿವಿಮಾತು. ಬಂಗಾರಪ್ಪ ಮಾದರಿಯಲ್ಲಿ ಕಲಾವಿದರಿಗೆ ಬೇಳೂರು ಪ್ರೋತ್ಸಾಹ. ಜಾನಪದ ಗಾಯನದ ದನಿಗೆ ದನಿ ಸೇರಿಸಿ ಸಂಭ್ರಮ. ನಾಳೆ ನಿನಾಸಂ ಕಲಾವಿದರ ಅಭಿನಯದ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಹಿಕೋರ ಚಲನಚಿತ್ರ ಬಿಡುಗಡೆ. ಸಾಗರದ ಶ್ರೀ ಚಿತ್ರಮಂದಿರದಲ್ಲಿ ಚಲನಚಿತ್ರದ ಮೊದಲ ಪ್ರದರ್ಶನ. ಪ್ರೇಕ್ಷಕರ ಸಹಕಾರಕ್ಕೆ ಚಿತ್ರತಂಡ ಮನವಿ. ನವೆಂಬರ್ 15 ಮತ್ತು 16ರಂದು ರಾಷ್ಟ್ರೀಯ ಪರಿಣಿತಿ ಸಾಂಸ್ಕೃತಿಕ ಕಾರ್ಯಕ್ರಮ. ಹೊರರಾಜ್ಯದ ಕಾರ್ಯಕ್ರಮದ ಜೊತೆ ಪರಿಣಿತಿ ಪ್ರಶಸ್ತಿ ಪ್ರದಾನ. ಮನೆ ಮನಗಳಲ್ಲಿ ಭಗವದ್ಗೀತೆ ಪ್ರತಿಷ್ಠಾಪನೆ ಆಗಬೇಕು ಎಂದ ವಾಸುದೇವ್ ಭಟ್. ಈಗ ಸುದ್ದಿಯ ವಿವರ. ರೈತರು ಹೊಸ ಸಾಗುವಳಿ ಮಾಡಬೇಡಿ. ನ್ಯಾಯಾಲಯದ ಆದೇಶ ಇರುವುದರಿಂದ ನಿಮ್ಮನ್ನು ಯಾರೂ ರಕ್ಷಣೆ ಮಾಡುವುದಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಸುಮಾರು 90 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗೆ ಬುಧವಾರ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಭಾವತಿ ಲೋಕಪ್ಪ, ಗಿರೀಶ್, ಮೀನಾಕ್ಷಿ, ಲಿಂಗಪ್ಪ, ಚೈತ್ರಾ ಟಾಕಪ್ಪ, ಟಿಕೆ ಹನುಮಂತಪ್ಪ, ಕಲಸೆ ಚಂದ್ರಪ್ಪ, ಅನಿತಾ ಕುಮಾರಿ, ಸೋಮಶೇಖರ್ ಲ್ಯಾವಿಗೆರೆ, ಚೇತನ್ ರಾಜ್ ಕಣ್ಣೂರು, ಅಶೋಕ್ ಬೇಳೂರು, ಕಿರಣ್ ದೊಡ್ಮನೆ, ಗಿರೀಶ್ ಕೋವಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಾಡೇ ಬಂದಿದ್ದೀವಿ. ಇನ್ನಷ್ಟು ನಿಮ್ಮ ದೇವಸ್ಥಾನಕ್ಕೆ ಕೊಡಬೇಕು ನೀವು ಕೇಳಿದ್ಯಾ, ಖಂಡಿತ ಅದು ಇಟ್ಕೊಡ್ತೇನೆ. ಫಾರೆಸ್ಟ್ ಇಲಾಖೆ ರೈತರೆಲ್ಲ ಗಮನದಲ್ಲಿಟ್ಬೇಕು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಚಾಟೆ ಬೀಸ್ತಾನೆ ಇದೆ. ಇವತ್ತು ಯಾವ ರೈತರು ಇವತ್ತು ನೀವು ಏನ್ ಫಾರೆಸ್ಟ್ ಇಲಾಖೆಯಿಂದ ಮಾಡ್ಕೊಂಡಿದ್ದೀರಿ, ಬೇರೆ ರೆವಿನ್ಯೂ ಜಾಗ ಇದೆಯೋ ಇನ್ನೊಂದು ಜಾಗ ಇದೆಯೋ, ತಾವು ಒಂದು ಸರಿ ಗಮನದಲ್ಲಿಟ್ಕೋಬೇಕು. ಹಿಂದಿನ ತರ ಅಲ್ಲ. ಹಿಂದೆ ದಟ್ಟವಾದಂತ ಫಾರೆಸ್ಟ್ ಅಲ್ಲೂ ಹಕ್ಕುಪತ್ರ ಕೊಡುವಂತ ಅವಕಾಶ ಒಂದು 15-20 ವರ್ಷದ ಹಿಂದೆ ಇತ್ತು. ಆದ್ರೆ ಇವತ್ತು ಚೇಂಜ್ ಆಗಿದೆ. ಇವತ್ತು ನಮಗೆ ಚಾಟಿ ಬೀಸೋದು ನಮ್ಮ ಕೈಯಲ್ಲಿ ಇಲ್ಲ. ಇವತ್ತು ಬಹುಶಃ ಮುಳುಗಡೆ ಸಂತ್ರಸ್ತರದು 9,000 ಎಕರೆ ಜಮೀನ ಒಬ್ಬ ವ್ಯಕ್ತಿ ಒಂದು ಲೆಟರ್ ಮಾಡಿದ ಮೇಲೆ 9,000 ಜನರ ಕುಟುಂಬ ಇವತ್ತು ರದ್ದಾಯಿತು. ಇವತ್ತು ಎಲ್ಲಿದೆ ಗೊತ್ತಾ? ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೂತಿದೆ ಹೋಗ್ಬಿಟ್ಟು. ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲ ಅದಲ್ಲ. ಇವತ್ತು ನೀವು ತಿಳ್ಕೋಬೇಕು. ನೀವು ಕೈ ಮುಗಿದು ಕೇಳ್ತೇನೆ, ಹೊಸದಾಗಿ ಯಾವುದು ಫಾರೆಸ್ಟ್ ಇದರಲ್ಲಿ ನೀವು ಮಾಡಕ್ ಹೋಗ್ಬೇಡಿ. ಈಗ ಏನ್ ಮಾಡಿದಾರೆ ಅವರು, ಗೂಗಲ್ ಇಟ್ಕೊಂಡಿದ್ದಾರೆ. ನಿಮ್ಮ ಫಾರೆಸ್ಟ್ ಇಲಾಖೆಯಲ್ಲಿ ನೀವೇನಾದ್ರು ಕಡಿಮೆ ಶುರು ಮಾಡಿದ್ರೆ ಅಂದ್ರೆ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಗೂಗಲ್ ಎಲ್ಲ ಸರ್ಚ್ ಮಾಡ್ತಾರೆ. ಈಗ ಅದೊಂದಿದೆ. ಈಗ ಅದರಿಂದ ಹೊಸದಾಗಿ ಮಾಡಕ್ ಹೋಗ್ಬೇಡಿ. ಹಳೇದನ್ನ ನಿಮ್ಮನ್ನ ಯಾರಿಗೂ ಎತ್ತಲಿಕ್ಕೆ ನಾನು ಬಿಡೋದಿಲ್ಲ, ಸರಿನಾ? ಯಾವುದೇ ನೋಟಿಸ್ ಕೊಡ್ಲಿ, ನಿಮ್ಗೆ ಏನೇ ಬೇಕಾದ್ರೂ ಕೊಡ್ರಿ, ಅದು ನಾನು ಬಿಡಲ್ಲ. ಆದ್ರೆ ಕೋರ್ಟಿನ ಮಾತ್ರ ಬಂದ್ರೆ, ಕೋರ್ಟಿಂದ ಆದೇಶ ತೆರವು ಅಂತ ಬಂದ್ರೆ ಅದು ನಾನು ಉಳ್ಸಕ್ ಆಗೋದಿಲ್ಲ. ಯಾಕೆ ಹೇಳಿ? ಕೋರ್ಟಿಂದ ಕೆಲವರಿಗೆಲ್ಲ ತೆರವು ಬರುತ್ತೆ. ಅವರು ಹಣ ತಮ್ಮ ಹೊಡೆದಾಡ್ಕೊಂಡು ಜನ್ ಮಾಡಿ ಕೋರ್ಟಿಗೆ ಹೋಗಿ ಇವ್ರು ವಜಾ ಮಾಡಿ ಅಂತ ಬಂದ್ರೆ ಕೋರ್ಟ್ಗೆ ನಾನು ತಡೆ ಹಿಡಿಯಕ್ ಬರೋದಲ್ಲ. ಅದೊಂದು ಬಿಟ್ರೆ ಬೇರೆ ಯಾವುದೇ ನೋಟಿಸ್ ಕೊಟ್ರು ನೀವು ಹೆದರೋಕ್ ಹೋಗ್ಬೇಡಿ. ಮೊನ್ನೆ ನಿಮ್ಮ ಕಡೆಯಲ್ಲ ಕೆಲವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಏನಂದ್ರೆ, ಒಂದೇ ಖಾತೆ ಜಾಗದಲ್ಲಿ 15 ಎಕರೆ ಇದೆ ಅಂತೇಳಿ ಅವರಿಗೆ ಒಂದು ಇದು ಬಂದಿದೆ, ಏನ್ ದಾಖಲೆ ಸಿಕ್ಕಿದೆ. ಜನನ ಒಂದೇ ಕುಟುಂಬ ಅದು. ಅವ್ರ ಹತ್ರ 15 ಎಕರೆ ಅನ್ನೋದನ್ನ ಅವ್ರು ನೋಟ್ ಮಾಡಿದ್ದಾರೆ ಮೇಲ್ಗಡೆ. ಅಂದ್ರೆ ಇವನು ಒಬ್ಬನಿಗೆ ಯಾಕೆ 15 ಎಕರೆ ಕೊಟ್ಟಿದ್ದಾರೆ ಇಲ್ಲ ಅನ್ನೋದು ತಿಳ್ಕೊಂಡಿದ್ದಾರೆ. ಆಮೇಲೆ ಅದನ್ನ ಡಿವೈಡಿಂಗ್ ಆಗಿರುವಂತ ಪತ್ರ ಕೊಟ್ಟ ಮೇಲೆ ಈಗ ಅವರು ಸುಮ್ಮನಾಗಿದ್ದಾರೆ. ಹೌದಾ? ಈಗ ನಿನ್ನ ಹತ್ರ 15 ಎಕರೆ ಅಂದ್ರೆ ಫಾರೆಸ್ಟ್ ಯಾರು ಬಿಡ್ತಾರ? ಹೌದಾ? ನಿನ್ಗೆ ಒಬ್ಬನಿಗೆ 15 ಎಕರೆ ಯಾಕೆ? ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಬುಧವಾರ ಚಾಲನೆ ನೀಡಲು ಆಗಮಿಸಿದ್ದ ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮಲ್ಲಿ ಸುಪ್ತವಾಗಿರುವ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಅಭಿವ್ಯಕ್ತಗೊಳಿಸಿದ ಘಟನೆ ನಡೆಯಿತು. ಕುಡಿಗೆರೆ ಗ್ರಾಮದ ಚೌಡಪ್ಪ ಜಾನಪದ ಕಲಾವಿದರಾಗಿದ್ದು ಅತ್ಯಂತ ಸಮರ್ಥವಾಗಿ ಹಳೆಯ ಜಾನಪದ ಗೀತೆ ಹಾಡುತ್ತಾರೆ. ಶಾಸಕರ ಎದುರು ನೆಲ ಬಡಿಯುತ್ತಾ ಚೌಡಪ್ಪ ಹಾಡಿದ ಹಾಡಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಧ್ವನಿಗೂಡಿಸಿದರು. ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಸಹ ಗ್ರಾಮೀಣ ಕಲಾವಿದರು ಕಂಡಾಗ ಅವರ ಜೊತೆ ಹಾಡಿ ತಮ್ಮ ಕಲಾಭಿವ್ಯಕ್ತಿ ಪ್ರದರ್ಶನ ಮಾಡುತ್ತಿದ್ದರು. ಬೇಳೂರು ತಾವು ಸಾರೆಕೊಪ್ಪ ಬಂಗಾರಪ್ಪ ಶಿಷ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಬೇಡಿಕೊಂಡು ಕೊಡಿಸುವೆ ನಿನಗೆ, ಕಹದ ಬೇಡಿಕೊಂಡು ಕೊಡಿಸುವೆ ನಿನಗೆ, ಯಾವಕ್ಕೇನು ಕಡಿಮೆ ಇಲ್ಲ ಬಾಳೆ ನನಗೆ, ಯಾವಕ್ಕೇನು ಕಡಿಮೆ ಇಲ್ಲ ಬಾಳೆ ನನಗ, ಬಾಳೆ ನನಗೆ, ಆ ಬಾಳೆ ನನಗೆ ಮಾತಾಯ್ತು
ಕೊಟ್ಟು ಮರುತಾನು ಶಂಕರ ನನಗೆ ಕೊಟ್ಟು ಮರುತಾನು ಶಂಕರ ನನಗೆ ಯಾರಿಗೇನು ಕಡಿಮೆ ಇಲ್ಲ ಬಳ್ಳೆ ನನಗೆ ಯಾರಿಗೇನು ಕಮ್ಮಿ ಇಲ್ಲ ಬಾಳೆ ನಮಗ ಯಾರಿಗೇನು ಕಮ್ಮಿ ಇಲ್ಲ ಬಾಳೆ ನಮಗ. ನಿನಾಸಂ ಕಲಾವಿದರೇ ಅಭಿನಯಿಸಿ ನಿರ್ದೇಶನ ಮಾಡಿದ ಹಿಕೋರಾ ಚಲನಚಿತ್ರ ನಾಳೆ ರಾಜ್ಯಾದ್ಯಂತ ತೆರೆ ಕಾಣಲಿದ್ದು, ಸಾಗರದ ಶ್ರೀ ಚಿತ್ರಮಂದಿರ, ಶಿವಮೊಗ್ಗದ ಭರತ್ ಚಿತ್ರಮಂದಿರದಲ್ಲಿ ನಾಳೆ ಅದ್ದೂರಿ ಪ್ರದರ್ಶನ ಕಾಣಲಿದೆ ಎಂದು ಚಿತ್ರದ ಕಾರ್ಯಕಾರಿಣಿ ನಿರ್ಮಾಪಕ ಅಭಿರಾಮ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಾಮಾಜಿಕ ಕಾರ್ಯಕರ್ತ ಸ್ವಾಮಿಗೌಡ ಹೆಗ್ಗೋಡು ಮಾತನಾಡಿದರು. ಗೋಷ್ಠಿಯಲ್ಲಿ ಗಿರೀಶ್ ಶ್ರೀಧರ್, ವಿದ್ಯಾಧರ್, ಈಶ್ವರ್, ಉಮೇಶ್, ನಾಗಾಭರಣ್ ಇನ್ನಿತರರು ಹಾಜರಿದ್ದರು. ಗಳಿಸಿದ್ರು. ಜೊತೆಗೆ ನೀನಾಸಂನ ಅನೇಕ ಈಗಿರ್ತಕ್ಕಂಥ ನಟರುಗಳು, ಈಗೇನು ಸಿನಿಮಾ ರಂಗದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ವಿಭಾಗದ ಕಲಾ ವಿಭಾಗದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ನೀನಾಸಂನ ವಿದ್ಯಾರ್ಥಿಗಳು ಸಮೇತ ಈ ಫ್ಯಾಮಿಲಿಗೆ ತುಂಬಾ ಹತ್ತಿರದವರು. ಉದಾಹರಣೆ ದರ್ಶನ್ ಆದಿಯಾಗಿ, ದರ್ಶನ್ ಸಹ ಇಲ್ಲಿಯ ವಿದ್ಯಾರ್ಥಿಯೇ, ನೀನಾಸಂ ವಿದ್ಯಾರ್ಥಿಯಾಗಿದ್ರು. ಇಲ್ಲಿ ಇವರಿಗೆ ಈ ಫ್ಯಾಮಿಲಿಗೆ ಅತ್ಯಂತ ಒಂದು ಆತ್ಮೀಯ ಸಂಬಂಧವನ್ನೇ ಹೊಂದ್ಕೊಂಡಿದ್ದ ದರ್ಶನ್. ಅವ್ರ ಈ ಸಿನಿಮಾದಲ್ಲಿ ದೊಡ್ಡ ಹೀರೋ ಆದ್ರೂ ಸಮೇತ, ಸ್ಟಾರ್ ನಟನಾದ್ರೂ ಸಮೇತ ಹೆಗ್ಗೋಡಿಗೆ ಬರ್ತಾ ಇದ್ರು, ಇವ್ರ ಫ್ಯಾಮಿಲಿಗೆ ಬರ್ತಾ ಇದ್ರು. ಈತನ ಜೊತೆ ಕೂತ್ಕೊಂಡು ಕೊಟ್ಟಿಗೆಯಲ್ಲಿ, ದನದ ಕೊಟ್ಟಿಗೆಯಲ್ಲಿ ಸಮೇತ ಬಹಳ ಅನ್ಯೋನ್ಯವಾಗಿ ಮಾತಾಡ್ತಕ್ಕಂಥ ಕೆಲವು ಚಿತ್ರಗಳು ಈಗಲೂ ಇದಾವಲ್ಲ. ಬಟ್ ರತ್ನಮ್ಮ ಶ್ರೀಧರು ಈಗಾಗಲೇ ವಿಕೆಟ್ ಬಿತ್ ನಲ್ಲಿ ತಾವೆಲ್ಲ ನೋಡಿರ್ಬೇಕು. ದರ್ಶನ್ ಜೊತೆಗೆ ಅಷ್ಟೊಂದು ಆತ್ಮೀಯ ಸಂಬಂಧವನ್ನ ಹೊಂದಿದ್ರು. ಇನ್ನು ಅನೇಕರ ಜೊತೆಗೆ ಇವರು ಆ ಸಂಬಂಧ ಹೊಂದಿದ್ರು. ಕ್ರಮೇಣ ಇವರು ನೀನಾಸಂನ ಆ ವೃತ್ತಿಯಲ್ಲಿ ಬಹಳ ಇನ್ ಮುಂದೆ ಮಾಡ್ಲಿಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಅವರು ನೀನಾಸಂನ ಹೊರಗಡೆ ಬರ್ತಾರೆ. ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಆಮೇಲೆ ಒಂದು ಸಿನಿಮಾ ಮಾಡ್ಬೇಕು ಅನ್ನುವ ಅವ್ರಿಗೆ ಮನಸ್ಥಿ ಇಬ್ಬರಿಗೂ ಬರ್ತದೆ. ಶ್ರೀಧರ್ ಅವರಿಗೂ ಬರುತ್ತೆ, ರತ್ನಮ್ಮ ಅವರಿಗೂ, ಇಬ್ರು ಸೇರ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಳ್ತಾರೆ. ನೀನಾಸಂನ ಒಬ್ಬ ವಿದ್ಯಾರ್ಥಿಯೇ, ಅತ್ಯಂತ ಉತ್ತಮವಾದ ಒಳ್ಳೆಯ ನಟನೂ ಹೌದು ಆತ. ಅವನ ಇಟ್ಕೊಂಡು ಒಂದು ಕಥೆಯನ್ನ ತೆಗೆದುಕೊಂಡು ಆತನೇ ಡೈರೆಕ್ಷನ್ ಮೇಲೆ ಈ ಹಿಕೋರಾ ಸಿನಿಮಾವನ್ನ ಮಾಡ್ತಾ ಅದು ಮುಗಿಯೋ ಹಂತದಲ್ಲಿ ದುರಾದೃಷ್ಟಕರ ಶ್ರೀಧರ್ ಅವರಿಗೆ ಒಂದು ಅನಾರೋಗ್ಯ ಕಾಡುತ್ತದೆ. ಅದು ಕಂಪ್ಲೀಟ್ ಆಗೋದ್ರೊಳಗಡೆನೆ ಅವರು ತಮ್ಮ ಕಾಲಾವಧಿಯನ್ನ ಮುಗಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಸಿನಿಮಾ ಅಲ್ಲಿಗೆ ನಿಂತ್ಬಿಡುತ್ತೆ, ಸ್ವಲ್ಪ ದಿನ ನಿಂತ್ಬಿಡುತ್ತೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಅವರಿಗೆ ಹಲವು ದಿನ ಆಗ್ಬಿಡುತ್ತೆ. ಯಾಕೆಂದ್ರೆ ಮಗ ಇನ್ನು ಇದನ್ನೆಲ್ಲ ತಿಳ್ಕೊಂಡ್ರೆ ಇನ್ನೂ ಆ ಫೀಲ್ಡಿಗೆ ಬರದೇ ಇರುವಂತವನು, ಮತ್ತೆ ತನ್ನದೇ ಆದ ಇದರಲ್ಲಿ ಓಡಾಡದಂತವನು. ಅದರಿಂದ ಒಂದಿಷ್ಟು ದಿನ ರತ್ನಮ್ಮಗೆ ನಾಳೆಯಿಂದ ತೆರೆಗೆ ಬರ್ತಾ ಇದೆ. ಎಲ್ಲಾ ಜಿಲ್ಲೆಗಳಲ್ಲೂ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಭರತ್ ಸಿನಿಮಾಸ್ ಅಲ್ಲೂ ಟೆಲಿಕಾಸ್ಟ್ ಆಗ್ತಾ ಇದೆ. ಸಾಗರದಲ್ಲಿ ಶ್ರೀ ಟಾಕೀಸ್ ಅಲ್ಲಿ ಬೆಳಗಿನ ಆಟ ಸಿಕ್ಕಿದೆ. ಹಾಗಾಗಿ ನಾಳೆಯಿಂದ ನಿಮ್ಮ ಸಹಕಾರ ಬೇಕು, ಜನಗಳ ಸಹಕಾರ ಬೇಕು. ಸಾಮಾನ್ಯ ಚಿತ್ರರಂಗಕ್ಕೆ ಮಹಿಳಾ ನಿರ್ಮಾಪಕರು ಕಡಿಮೆ. ಸೊ ಕತೆ ತುಂಬಾ ಚೆನ್ನಾಗಿರೋದ್ರಿಂದ ಹಾಗೂ ಅವರು ನೀನಾಸಂನಲ್ಲಿದ್ದ ವಿದ್ಯಾರ್ಥಿಗಳ ಒಡನಾಟ ಮತ್ತೆ ಕಲೆಗೆ ಒಗ್ಗೂಡಿದ್ರಿಂದ ಅವರು ನಮ್ಮ ರತ್ನಕ್ಕ ಅವರು ನಿರ್ಮಾಣಕ್ಕೆ ಕೈ ಹಾಕಿದ್ರು, ಯಶಸ್ವಿ ಆಗಿದ್ದಾರೆ. ಸತತ ಕೋವಿಡ್ ಬಂತು, ಆಮೇಲೆ ಶ್ರೀಧರಣ್ಣ ಅವರ ಅಗಲಿಕೆಯಿಂದ ಸ್ವಲ್ಪ ನಿಧಾನ ಆದ್ರೂ ಈಗ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸ್ವಾಮಿಗೌಡರು ಹೇಳ್ದಂಗೆ ಪ್ರೀಮಿಯರ್ ಶೋ ನಡೆಸಿದ್ವಿ ಒಂದು 3 ತಿಂಗಳ ಹಿಂದೆ. ಎಲ್ಲರೂ ನೋಡಿ ಖುಷಿ ಪಟ್ಟಿದ್ದಾರೆ. ಸೊ ಹಾಗಾಗಿ ನಾಳೆ ತೆರೆಗೆ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕು. ಸರಿಸುಮಾರು 2 ಕೋಟಿ ತನಕ ಆಗಿದೆ. ಶೂಟಿಂಗ್, ಈ ಪೋಸ್ಟ್ ಪ್ರೊಡಕ್ಷನ್ ಮಧ್ಯೆ ಸ್ವಲ್ಪ ನಿಂತಿದ್ರಿಂದ ಎಲ್ಲ ವಿಳಂಬ ಎಲ್ಲ ಸೇರಿ 2 ಕೋಟಿ ಹತ್ತತ್ರ ಆಗಿದೆ. ಒಟ್ಟು 80 ಸೆಂಟ್ರಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಹುಬ್ಳಿ, ಧಾರವಾಡ, ಬೆಳಗಾಂ, ಗುಲ್ಬರ್ಗ, ಶಿವಮೊಗ್ಗ, ಬೆಂಗಳೂರು, ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಸೈಕಾಲಜಿಕಲ್ ಥ್ರಿಲ್ಲರ್, ಒಂದು ಮನಸ್ಸಿನ ಆಗು ಹೋಗುಗಳು ಒಳ ಹೊರಗ ಅದರ ಮೇಲೆ ನಿಂತಿದೆ. ಒಬ್ಬ ನಿರ್ದೇಶಕನ ಕತೆ. ಸಿನಿಮಾ ನಿರ್ದೇಶಕ ಅವನು ಬರೀತಿರೋ ಕಥೆನೆ ಅವನ್ ಒಳಗಡೆ ಆವರಿಸ್ಕೊಂಡಾಗ ಏನಾಗತ್ತೆ ಅನ್ನೋದು. ಅದಕ್ಕೆ ಫ್ಯಾಮಿಲಿ ಡ್ರಾಮಾನು ಮಿಕ್ಸ್ ಆಗಿದೆ. ನೀನಾಸಂ ಕಿಟ್ಟಿ ಅಂತ ನಿರ್ದೇಶಕರು, ಅವರೇ ನಟರು ಕೂಡ. ಉಳಿದಂತೆ ಮಠ ಗುರುಪ್ರಸಾದ್, ದಿವಂಗತ ಮಠ ಗುರುಪ್ರಸಾದ್ ಅವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಪ್ರಕಾಶ್ ಬೆಳವಾಡಿ ಅವರಿದ್ದಾರೆ. ಸರ್ದಾರ್ ಸತ್ಯ ಹಾಗೂ ಯಶ್ ಶೆಟ್ಟಿ,
ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಆ ಉಪೇಂದ್ರ ಹೇಳಿದ್ದು ನಿಜ ಆಗೋಯ್ತು. ನೋ ವೇ. ನನ್ನ ಬದುಕಲ್ಲಿ ನೀ ಬಂದೆ ನದಿಯಂತೆ, ಮನದ ತುಂಬೆಲ್ಲ ಸಂತೋಷ ಕಡಲಂತೆ, ಮಳೆಗೆ ಮೈ ಚೆಲ್ಲಿ ಹಸಿರಾದ ಇಳೆಯಂತೆ. ಯಾಕ್ರಿ ಬದುಕೋದಕ್ಕೆ ಯೋಗ್ಯತೆ ಬೇಕಾಗಿಲ್ಲ, ಸಾಯೋದಕ್ಕೆ ಯೋಗ್ಯತೆ ಬೇಕು. ನಮಸ್ಕಾರ ರೀ ಸರ್. ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತ ಆಲಯ ಸಾಲ ಮತ್ತು ಪಾತ್ರ. ಸಾಲ ಋಣ ಇಲ್ಲ ಅಂದ್ರೆ ₹1 ಯಾರು ಕೊಡಲ್ಲ. ಪಾತ್ರ ಸಿನಿಮಾದಲ್ಲಿ ಏನಾದ್ರು ಪಾತ್ರ ಮಾಡ್ಬೇಕು ಅಂತಂದ್ರೆ ಋಣ ಇರ್ಬೇಕು. ಹೋಗಿ ಅವಳನ್ನ ಕರ್ಕಂಡ್ ಬಾ. ಯಾರು ಈಗ ರೋಡಿಗ ಕದಂಬವ ನದಿ ಕುಳಿತು ಕೊಳಲನೋದುತ್ತ ಮನವ. ರೂಮ್ ತುಂಬಾ ಚಿಕ್ಕದು, ಕೂತ್ಕೊಂಡ್ರೆ ಹೊರಗಡೆ ಎಲ್ಲ ಕೆಲ್ಸದ್ದು. ಮೊದ್ಲೇ ಅವ್ಳು ಕೂತ್ಕೋಬೇಕು ಅಂತ ಆಸೆ ಪಡುತ್ತಾ ಕೋಗಿಲೆ. ಈ ನಿರ್ದೇಶಕನ ಕ್ರಿಯಾಶೀಲ ಚೇಷ್ಟೆಗಳ ಬಗ್ಗೆ ನೀನು ಯೋಚನೆ ಮಾಡೋದು. ಕೆಲಸ ಆಗುತ್ತಾ ಇಲ್ವಾ? ಮೇರೆ ಸಾಥ್ ಮಜಾಕ್ ಕರ್ ರಹೆ ಕ್ಯಾ ಡೈರೆಕ್ಟರ್? ಅವರ ವರ್ತನೆಯಲ್ಲಿ ಅಬ್ನಾರ್ಮಲ್ ಬಿಹೇವಿಯರ್ ಏನಾದ್ರು ಕಂಡಿದ್ರ? ತನ್ವೀರ್ ಬಂದಿಲ್ಲ ಅಂದ್ರೆ ಇನ್ನೊಬ್ಬ ಯಾವನೋ ಬೇರೆಯವ್ನು ಬರ್ಬೇಕಾಗಿತ್ತಲ್ವೇನ್ರಿ? ಒಳಗಡೆಯಿಂದ ತಲೆನೋವು. ಇಂಥದಕ್ಕೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕರಿಬೋದು. ಪರಿಣಿತಿ ಕಲಾಕೇಂದ್ರದಿಂದ 11ನೇ ರಾಷ್ಟ್ರೀಯ ನೃತ್ಯ ಸಂಗೀತ ಜಾನಪದೋತ್ಸವ ಕಾರ್ಯಕ್ರಮ ನವೆಂಬರ್ 15-16ರಂದು ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಕೇಂದ್ರದ ವೀಣಾ ಬೆಳೆಯೂರು ತಿಳಿಸಿದರು. ಗುರುವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ನಗರಸಭೆ ನಿಕಟಪೂರ್ವ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಗೋಷ್ಠಿಯಲ್ಲಿ ವಿದ್ವಾನ್ ಎಂ ಗೋಪಾಲ್, ಉದಯ್ ಕುಮಾರ್ ಕುಂಸಿ, ಸತೀಶ್ ಕೆ, ಜಯಶ್ರೀ, ಸೋಮಶೇಖರ್, ಮಾಧವ್ ಭಟ್ ಇನ್ನಿತರರು ಹಾಜರಿದ್ದರು.
ಭಗವದ್ಗೀತೆಯ ಸಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆ ಮನೆ ಮನ ತಲುಪಿಸುವ ನಿಟ್ಟಿನಲ್ಲಿ ಸ್ವರ್ಣವಲ್ಲಿ ಶ್ರೀಗಳು ಹಮ್ಮಿಕೊಂಡಿರುವ ಅಭಿಯಾನದಲ್ಲಿ ಸರ್ವರೂ ಪಾಲ್ಗೊಳ್ಳಬೇಕು ಎಂದು ವಾಗ್ಮಿ ವಿದ್ವಾನ್ ವಾಸುದೇವ್ ಭಟ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಭಗವದ್ಗೀತೆ ಅಭಿಯಾನ ಸಮಿತಿ ವತಿಯಿಂದ ಆಯೋಜಿಸಿದ್ದ ಭಗವದ್ಗೀತೆ ಮನೆ ಮನ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡುತ್ತಿದ್ದರು. ಭಗವದ್ಗೀತೆ ಅಭಿಯಾನ ಸಮಿತಿಯ ಪ್ರಧಾನ ಸಂಚಾಲಕ ಮಾಸನಂಜುಂಡಸ್ವಾಮಿ ಮಾತನಾಡಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆ ಮಾಡಿದರು. ಅಭಿಯಾನದ ತಾಲೂಕು ಅಧ್ಯಕ್ಷ ಕೆವಿ ಜಯರಾಮ್, ಸಂಚಾಲಕಿ ಜ್ಯೋತಿ ಮಣೂರು, ರೇಷ್ಮಾ ರಘುಪತಿ ಹಾಜರಿದ್ದರು. ಒಂದು ಮಂಗಲಮಯವಾದ ರಥೋತ್ಸವಕ್ಕೆ ಸಮಾನವಾದ ಉತ್ಸವ. ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ಅದರ ಉದ್ದೇಶ ಏನು, ಯಾವಾಗಲೂ ಅನುಭವಿಕೆಗಳನ್ನು ದೂರಗಳಿಂದ ಚಿಕ್ಕದಾಗಿ ನಮ್ಮ ಶ್ರೀ ಗೋವಿಂದ ಸ್ವಾಮಿಯವರು ತಿಳಿಸಿದರು. ಹಾಗಾದರೆ ಗುರುಗಳು ಈ ರೀತಿಯಾಗಿ ನಮ್ಮೆಲ್ಲರನ್ನೂ ಶ್ರೀಮದ್ ಭಗವದ್ಗೀತೆಯ ಚೌಕಟ್ಟಿನೊಳಗೆ ಇಳಿಸಲಿಕ್ಕೋಸ್ಕರ ಮೇಲ್ನೋಟಕ್ಕೆ ರಾಜ್ಯದೊಳಗಿರುವ ಅಭಿಯಾನವನ್ನು ಕಂಡರು. ರಾಜ್ಯದೊಳಗೆ, ರಾಜ್ಯಗಳಿಂದ ಕೂಡಿದ ದೇಶದೊಳಗೆ, ದೇಶಗಳಿಂದ ಕೂಡಿದಂಥ ಸಂಪೂರ್ಣವಾದ ವಿಶ್ವದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಸ್ಥಾಪಿಸಬೇಕು. ಎಲ್ಲರ ಹೃದಯ ಕಮಲದಲ್ಲಿ ಭಗವದ್ಗೀತೆ ಇರಬೇಕು. ಒಂದೇ ಭಗವಂತ ಇದ್ದಾರೆ. ಭಗವಂತ ತನ್ನಿಂದ ಸೃಷ್ಟಿಸಲ್ಪಟ್ಟ ಪ್ರಪಂಚದ ಒಳಗೂ ತಾಗಿದ್ದಾರೆ, ಇದರ ಹೊರಗೆ ತನ್ನ ಮೂಲ ಸ್ಥಾನವಾದ ಧಾಮದಲ್ಲೂ ಇರ್ತಾರೆ. ಹಾಗೆ ಭಗವದ್ಗೀತೆ ಅದರೊಳಗೆ ನಾವಿರಬೇಕು. ಅದರೊಳಗೆ ನಾವಿರಬೇಕು, ನಮ್ಮೊಳಗೆ ಈ ಭಗವದ್ಗೀತೆ ಇರಬೇಕು ಉದ್ದೇಶದಿಂದ ಈ ಅಭಿಯಾನವನ್ನು ಮಾಡಿಸ್ತಾ ಇರುವಂತಹದ್ದು. ಹಾಗಾದರೆ ಇದರಲ್ಲಿ ಏನು ಉಂಟು ಎಂಬುದಾಗಿ ಕೇಳಿದರೆ, ನಾವು ಮುಂದಿನ ಸಮಯದಲ್ಲಿ ಹೇಳಿದಾಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಏನುಂಟು ಎಂಬ ಪ್ರಶ್ನೆಗೆ ಉತ್ತರ ಈ ಶ್ರೀಮದ್ ಭಗವದ್ಗೀತೆಯಲ್ಲಿ ಏನಿಲ್ಲ ಎನ್ನುವ ಮತ್ತೊಂದು ಪ್ರಶ್ನೆ. ಹಾಗಾದರೆ ನಮ್ಮ ಜೀವನದಲ್ಲಿ ಬೇಕಾದ ಎಲ್ಲವೂ ಇದರಲ್ಲಿ ಇರುವುದರಿಂದ ಶ್ರೀಮದ್ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಅನೇಕ ಮಠ ವಿಶ್ವವೇತನ ಪ್ರಾರಂಭ ಮಾಡಿದೆ. ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಭಗವದ್ಗೀತೆ ಅಭಿಯಾನವನ್ನು ಮನೆ ಮನೆಗಳಲ್ಲಿ, ಶಾಲೆಗಳಲ್ಲಿ, ಮಹಿಳಾ ಮಂಡಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತೆ ಅಭಿಯಾನ ಶುರು ಮಾಡಿದೆ. ಅವತ್ತಿಂದ ಇವತ್ತವರೆಗೂ ಕೂಡ ಆ ಭಗವದ್ಗೀತೆ ಅಭಿಯಾನವನ್ನು ಪರಮಪೂಜ್ಯ ಶ್ರೀಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಶಿವಮೊಗ್ಗದಲ್ಲಿ ನಮ್ಮ ನವೆಂಬರ್ 30ನೇ ತಾರೀಕು ಬಹಳ ದೊಡ್ಡ ಕಾರ್ಯಕ್ರಮ ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಾ ಇದೆ. ಅದರ ಸಲುವಾಗಿ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಒಂದು ಪ್ರಶಿಕ್ಷಣ ಶಿಬಿರ ಪ್ರಾರಂಭವಾಯಿತು. ಆ ಪ್ರಾರಂಭವಾದಾಗಿಂದ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಪ್ರಾರಂಭವಾಗಿ ಇವತ್ತಿನ ದಿವಸ ನಾವು ಇಲ್ಲಿ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.